ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇದು ಸಮ್ಮರಲ್ಲಿ ಎಷ್ಟೋ ಜನಕ್ಕೆ ಡಸ್ಟ್ ಅಲರ್ಜಿ ಆಗೋವಂಥದ್ದು ಜಾಸ್ತಿ ಇರುತ್ತೆ. ಪದೇ ಪದೇ ಆಕ್ಷಿ ಸೀನ್ ಬರೋ ಅಂಥದ್ದಾಗಲಿ, ಗಂಟ್ಲು ಕಡ್ತ ಬರೋ ಅಂಥದ್ದಾಗಲಿ, ಉಸಿರಾಟದ ತೊಂದರೆ ಆಗಿರ್ಬೋದು, ಮತ್ತು ರ್ಯಾಷಸ್ ಆಗಿರ್ಬೋದು, ಮತ್ತು ಪಿಂಪಲ್ಸ್ ಆಗೋವಂಥದ್ದು, ಈ ಥರ ಎಲ್ಲ ಸಮಸ್ಯೆ ಜಾಸ್ತಿ ಬರುತ್ತೆ. ಅಂದರೆ ಡಸ್ಟ್ ಅಲರ್ಜಿ ಇರೋರಿಗೆ ಇದನ್ನು ಡಸ್ಟ್ ಅಲರ್ಜಿ ಇರೋರು ನಾವು ಪ್ರತಿನಿತ್ಯದಲ್ಲಿ ಯಾವ ಥರ ಇರಬೇಕು, ಯಾವ ಥರ ಕೇರ್ ತೊಗೊಳ್ಬೇಕು, ನಂತರದಲ್ಲಿ ಡಸ್ಟ್ ಅಲರ್ಜಿ ಇದ್ದರೆ ಅದನ್ನು ಯಾವ ರೀತಿ ನಾವು ಕಡಿಮೆ ಮಾಡ್ತಾ ಬರ್ಬೋದು ಅನ್ನೋದು ನಾನು ಈ ಒಂದು ಕಂಪ್ಲೀಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಪ್ರತಿನಿತ್ಯದಲ್ಲಿ ಡಸ್ಟ್ ಅಲರ್ಜಿ ಇರೋರು ನಾವು ಬೆಳಗ್ಗೆ ಎದ್ದಿದ ತಕ್ಷಣವೇ ಮನೆ ಕ್ಲೀನಾಗಿ ಸ್ವಚ್ಛತೆಯಿಂದ ಇಟ್ಕೊಂಡಿರಬೇಕು. ಡಸ್ಟ್ ಅಲರ್ಜಿ ಇರೋರ ಮನೆ ಪ್ರತಿನಿತ್ಯದಲ್ಲಿ ಸ್ವಚ್ಛತೆಯಿಂದ ಇರಬೇಕು. ನಂತರದಲ್ಲಿ ನಾವೇನಾದರೂ ಹೊರಗಡೆ ಹೋಗ್ತೀವಿ ಅಂತ ಅಂದರೆ ಕಂಪಲ್ಸರಿ ಮಾಸ್ಕ್ನ ಯೂಸ್ ಮಾಡಲೇಬೇಕಾಗುತ್ತೆ. ನಂತರ ಏನು ಹೊರಗಡೆ ಹೋಗಿರ್ತೀವಿ, ಮನೆಗೇನಾದರೂ ನಾವು ವಾಪಸ್ ಬಂದಾಗ ಕೈಕಾಲು ಮುಖ ತೊಳ್ಕೊಂಡು ಸ್ವಚ್ಛತೆಯಿಂದ ಇರಬೇಕು. ಆದಷ್ಟು ನೀವು ಸ್ನಾನ ಮಾಡೋದು ಇನ್ನೂ ಒಳ್ಳೆಯದು. ನಂತರ ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದಿದ ತಕ್ಷಣ 1 ಗ್ಲಾಸ್ ಬಿಸಿ ನೀರನ್ನು ನೀವು ಕುಡಿಯೋವಂಥದ್ದನ್ನು ಮಾಡಬೇಕಾಗುತ್ತೆ. ನಂತರ 1 ಲೋಟ ಬಿಸಿನೀರಿಗೆ ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ನಿಂಬೆ ರಸವನ್ನು ಹಾಕೊಂಡು ಕುಡಿದಾಗ ಇನ್ನೂ ಕೂಡ ನಮ್ಮ ಡಸ್ಟ್ ಅಲರ್ಜಿ ಕಡಿಮೆ ಆಗ್ತಾ ಬರುತ್ತೆ, ನಮ್ಮ ಹ್ಯುಮಿನಿಟಿ ಪವರು ಜಾಸ್ತಿ ಆಗ್ತಾ ಬರುತ್ತೆ. ನಂತರದಲ್ಲಿ ನೀವು 1 ಲೋಟ ಬಿಸಿ ಹಾಲಿಗೆ ಸ್ವಲ್ಪ ಅರಿಶಿಣದ ಪುಡಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಡಸ್ಟ್ ಅಲರ್ಜಿ ಕಡಿಮೆ ಆಗ್ತಾ ಬರುತ್ತೆ. ಏನು ನಿಮಗೆ ಸೀನ್ ಇರುತ್ತೆ, ಆಕ್ಷಿ ಅಂತ ಇರ್ತೀರ, ಅದು ಕೂಡ ನಿಮಗೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ನಂತರದಲ್ಲಿ ಪ್ರತಿನಿತ್ಯ ನೀವು ಮಲಗುವಂಥ ಬೆಡ್ಶೀಟು, ದಿಮ್ ಕವರ್ನ ವಾರಕ್ಕೆ 2 ಸತಿನಾದರೂ ವಾಶ್ ಮಾಡಬೇಕಾಗುತ್ತೆ. ಆಮೇಲೆ ನೀವು ವಾರದಲ್ಲಿ 2 ದಿನ ನೀರಿನ ಹಬೆ, ಅಂದರೆ ನೀರಿನ ಹಬೆಯನ್ನು ನಾವು ತಗೊಳ್ಳೋ ಅಂಥದ್ದನ್ನು ಮಾಡಲೇಬೇಕಾಗುತ್ತೆ. ಡಸ್ಟ್ ಅಲರ್ಜಿ ಇರೋರು ಇದನ್ನು ಕಂಪಲ್ಸರಿ ವಾರದಲ್ಲಿ 2 ದಿನ ಮಾಡಲೇಬೇಕಾಗುತ್ತೆ. ಆವಾಗ ಸ್ವಲ್ಪ ಮಟ್ಟಿಗೆ ನಮ್ಮ ಮೂಗಾಗಿರ್ಬೋದು, ಆಕ್ಷಿ ಆಗಿರ್ಬೋದು, ಡಸ್ಟ್ ಅಲರ್ಜಿಯಿಂದ ಸ್ವಲ್ಪ ಇಚ್ಚಿಂಗ್ ಇರುತ್ತೆ, ಅದೆಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತದೆ. ಆಮೇಲೆ ಈ ಒಂದು ಡಸ್ಟ್ ಅಲರ್ಜಿನ ಕಡಿಮೆ ಮಾಡೋಕ್ಕೆ ನಾವು ಕಲರ್ ಥೆರಪಿ ಕೂಡ ಮಾಡ್ಕೊಳ್ಬೋದು. ಯಾವ ರೀತಿ ಕಲರ್ ಥೆರಪಿ ಮಾಡ್ಕೊಬೋದು ಅಂತ ಅಂದರೆ, ನಮ್ಮದು ಲೆಫ್ಟ್ ಹ್ಯಾಂಡು, ಈ ಲೆಫ್ಟ್ ಹ್ಯಾಂಡಲ್ಲಿ ಈ ಒಂದು ಉಂಗುರದ ಬೆರಳು ಅಂತ ನಾವು ಹೇಳ್ತೀವಿ, ಇದು ನಾವು ಯಾಬ್ರೈನ್ ಅಂತ ಅಂತೀವಿ. ಇಲ್ಲಿ ಉಗುರಿನ ಕೆಳಗೆ ನಾವು ರೆಡ್ ಕಲರ್ದು ಒಂದು ಚುಕ್ಕಿಡ ಅಂಥದ್ದು, ಅದನ್ನು ಬೆಳಗ್ಗೆ ಹೊತ್ತು 3 ಅವರು ಇರಬೇಕಾಗುತ್ತೆ. ನಂತರದಲ್ಲಿ ವಾಶ್ ಮಾಡೋ ಅಂಥದ್ದು ಮಾಡಿದಾಗ ನಿಮಗೆ ಏನು ಡಸ್ಟ್ ಅಲರ್ಜಿ ಕಡಿಮೆ ಆಗ್ತಾ ಬರುತ್ತದೆ. ನಂತರದಲ್ಲಿ ನಿಮ್ಗೇನಾದರೂ ಥ್ರೋಟ್ ಇನ್ಫೆಕ್ಷನ್ನು, ಗಂಟ್ಲು ಕಡ್ತ ಏನಾದರೂ ಇದ್ದರೆ ನೋಡಿ, ಹೆಬ್ಬೆಟ್ಟಿನ ಈ ಒಂದು ಫಸ್ಟ್ನೇ ಲೈನ್ಸ್ ಏನಿದೆ ಆ ಲೈನ್ಸಿಂದ ಈ ಕೆಳಗಡೆ ಲೈನ್ಸ್ವರೆಗೂ ಫುಲ್ಲು ನೀವು ಬ್ಲ್ಯಾಕ್ ಸ್ಕೆಚ್ ಪೆನ್ನಲ್ಲಿ ಫುಲ್ಲು ಬ್ಲ್ಯಾಕ್ ಕಲರ್ನ ಅಪ್ಲೈ ಮಾಡಬೇಕಾಗುತ್ತೆ. ಆವಾಗ ಏನಾಗುತ್ತೆ, ನಿಮಗೆ ಡಸ್ಟ್ ಅಲರ್ಜಿ ಕಡಿಮೆ ಆಗ್ತಾ ಬರುತ್ತೆ. ಏನು ಇಚ್ಚಿಂಗ್ ಇರುತ್ತೆ ನೋಡಿ ಗಂಟ್ಲಲ್ಲೆಲ್ಲ, ಇನ್ಫೆಕ್ಷನ್ ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಈ ಒಂದು ನಾನು ಏನು ಹೇಳಿದೆ ಅವನ್ನೆಲ್ಲ ನೀವು ಫಾಲೋಅಪ್ ಮಾಡೋದ್ರಿಂದ ಖಂಡಿತ ಕ್ರಮೇಣ ನಿಮಗೆ ಡಸ್ಟ್ ಅಲರ್ಜಿ ಕಡಿಮೆ ಆಗ್ತಾ ಬರುತ್ತೆ. ಎಷ್ಟೋ ಜನಕ್ಕೆ ಒಂದು ಸೆಂಟಿನ ವಾಸನೆ ಆಗಲ್ಲ, ಪರ್ಫ್ಯೂಮ್ ಸ್ಮೆಲ್ ಆಗಲ್ಲ, ಮತ್ತು ಒಗ್ಗರಣೆ ಆಗ್ತಾ ಇರೋದು, ಮೆಣಸಿನ್ಕಾಯಿ ಈ ಥರ ಎಲ್ಲ ಬಂದಾಗ ಆಕ್ಷಿ ಮಾಡೋ ಅಂಥದ್ದು ಮತ್ತು ಕೆಂಬರ ಅಂಥದ್ದು ಅವೆಲ್ಲ ಕೂಡ ಡಸ್ಟ್ ಅಲರ್ಜಿ ಆಗಿರುತ್ತೆ. ಆ ಅಲರ್ಜಿಗೆಲ್ಲ ನಾವು ಒಂದು ಮನೆಯಲ್ಲಿ ಮಾಡೋಂಥ ರೆಮಿಡೀಸ್ನ ನಾವು ಮಾಡಿಕೊಂಡು ಫಾಲೋಅಪ್ ಮಾಡ್ಕೊಬೋದು. ನಂತರದಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಕೇರ್ ಆಗಿರಬೇಕು. ನಾವು ಮಾಸ್ಕ್ ಹಾಕೊಂಡು ಓಡಾಡೋ ಅಂಥದ್ದಾಗಿರ್ಬೋದು, ಮನೆ ತುಂಬ ಸ್ವಚ್ಛತೆಯಿಂದ ಇಟ್ಕೊಳ್ಬೇಕು, ಧೂಳು ಇದ್ದಿಲ್ದಂಗೆ. ಮನೆಯಲ್ಲಿ ಕರ್ಟನ್ಸ್ ಆಗಲಿ ಮತ್ತು ಬೆಡ್ಶೀಟ್ ಆಗಲಿ ಯಾವಾಗಲೂ ಕ್ಲೀನ್ ಮಾಡ್ಕೊತಾ ಇರಬೇಕು, ವಾಶ್ ಮಾಡ್ಕೊತಾ ಇರಬೇಕು. ಈ ಥರ ಎಲ್ಲ ಮಾಡೋದ್ರಿಂದ ಕ್ರಮೇಣ ನಮ್ಮ ಒಂದು ಡಸ್ಟ್ ಅಲರ್ಜಿ ನಮಗೇನಿರುತ್ತೆ ಅದನ್ನು ನಾವು ಕಡಿಮೆ ಮಾಡ್ತಾ ಬರ್ಬೋದು. ಹೆಚ್ಚಿನದಾಗಿ ಏನಾದರೂ ನಿಮಗೆ ತೊಂದರೆ ಆಯಿತು ಅಂದರೆ ನೀವು ಹಾಸ್ಪಿಟ್ಲಿಗೆ ತೋರಿಸ್ಕೊಬೋದು. ಅಂದರೆ ಸ್ವಲ್ಪ ಮಟ್ಟಿಗೆ ಡಸ್ಟ್ ಅಲರ್ಜಿ ಇದ್ದರೆ ಕ್ರಮೇಣ ನಾವೇ ಕಡಿಮೆ ಮಾಡ್ಕೊತಾ ಬರ್ಬೋದು. ಮನೆಯಲ್ಲಿ ಎಷ್ಟೋ ರೀತಿಯ ಮದ್ದುಗಳಿವೆ, ಮನೆ ಮದ್ದನ್ನೆಲ್ಲ ನೀವು ಮಾಡಿಕೊಂಡು ನೀವು ಇದನ್ನು ಮಾಡ್ಬೋದು. ಕಲರ್ ಥೆರಪಿ ಅಂತೂ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ಬೋದು.
ಮತ್ತು ಹಾಲಿಗೆ ಅರಿಶಿನ ಹಾಕೊಂಡು ಕುಡಿಯೋದಾಗಲಿ, ಮತ್ತು ನೀರಿನ ಹಬೆ ತಗೊಳ್ಳೋದಾಗಲಿ, ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋದಾಗಲಿ, ಇದೆಲ್ಲ ಕೂಡ ಡಸ್ಟ್ ಅಲರ್ಜಿಗೆ ತುಂಬ ಒಳ್ಳೆಯದಾಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ ರೀತಿಯ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್